ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ನಿಮ್ಮೆಲ್ಲರ ದಯೆಯಿಂದ ತುಂಬ ಚೆನ್ನಾಗಿದ್ದೀನಿ. ನಿಮ್ಮೆಲ್ಲರೂ ಗೊತ್ತಿರೋ ಥರ ಮೊನ್ನೆ ಮಹಾಲಯ ಅಮಾವಾಸ್ಯೆ ಆಯಿತು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಒಂದು ಹಿರಿಯರ ಪೂಜೆ ಅಂತ ಮಾಡ್ತೀವಿ. ಪಿತೃಪಕ್ಷ ಮಾಡ್ತೀವಿ. ಹಾಗೆ ನಮ್ಮ ಒಂದು ಫ್ಯಾಮಿಲಿ ಕಡೆಯಿಂದ ನಮ್ಮ ಒಂದು ಹಿರಿಯರಿಗೆ ನಾವು ಪೂಜೆ ಮಾಡಿದ್ವಿ. ಅದು ಯಾವ ಥರ ಪೂಜೆ ಮಾಡಿದ್ವಿ, ಹೇಗೆ ಪೂಜೆ ಮಾಡಿದ್ವಿ ಅನ್ನೋದನ್ನು ಚಿಕ್ಕದಾಗಿ ಒಂದು ಲಾಗ್ ಮಾಡಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಥರ ನಾನೆಲ್ಲ ವೀಡಿಯೋಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನಾನು ಒಂದು ಬ್ಯೂಟಿಷಿಯನ್ ಆಗಿರ್ಬೋದು, ಪ್ರತಿಯೊಂದು ಡೈಲಿ ಲಾಗ್ಸ್, ಪ್ರತಿಯೊಂದು ವೀಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋದ್ರಿಂದ ಇದು ಒಂದು ನಾನು ಚಿಕ್ಕದಾಗಿ ವೀಡಿಯೋ ಮಾಡಿ ಲಾಗ್ ಮೂಲಕ ನಿಮ್ಮ ಮುಖಾಂತರ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಒಂದು ಈ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬಿಕಾಸ್ ನಾನು ಮಾಡೋಂಥ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ಬೋದು. ಅದು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಒಂದು ಸಲ ಬ್ಯಾಕ್ ಹೋಗ್ಬಿಟ್ಟು ಬನ್ನಿ. ಬಿಕಾಸ್ ನಾನು ತುಂಬ ವೀಡಿಯೋಸ್ನ ಮಾಡಿದ್ದೀನಿ. ಒಂದು ಮೇಕಪ್ದಾಗ್ಬೋದು, ಹೇರ್ ಸ್ಟೈಲ್ದಾಗ್ಬೋದು, ಅಥವಾ ಟೆಂಪಲ್ದಾಗ್ಬೋದು, ತುಂಬ ವೀಡಿಯೋಸ್ನೆಲ್ಲ ಮಾಡಿದ್ದೀನಿ. ಆ ವೀಡಿಯೋ ನೀವು ಸರ್ ನೋಡ್ಕೊಬನ್ನಿ. ಬಿಕಾಸ್ ನಿಮಗೆ ಅದು ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಕಡೆನೂ ಇದೇ ಥರ ನೀವು ಹಿರಿಯರ ಪೂಜೆ ಮಾಡಿರ್ಬೋದು. ನಾವು ಯಾವ ಥರ ಹಿರಿಯರ ಪೂಜೆ ಮಾಡಿದ್ವಿ ಅನ್ನೋ ಒಂದು ಚಿಕ್ಕ ವೀಡಿಯೋ ಮಾಡಿದ್ದೀನಿ. ಬನ್ನಿ ನೋಡ್ಕೊಂಬಿಡೋಣ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್. ಒಬ್ಬೊಬ್ಬರ ಮನೇಲಿ ಒಂದೊಂದು ಪದ್ಧತಿ ಇರುತ್ತೆ. ನಮ್ಮ ಒಂದು ಫ್ಯಾಮಿಲಿಲಿ ಫಸ್ಟು 500 ಬರ್ತಾರೆ. 500 ಬಂದು ಒಂದು ಪೂಜೆ ಮಾಡ್ತಾರೆ. ನೀವು ನೋಡ್ತಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಅದು ನಮ್ಮ ಮಾವ ಅವ್ರ ಪೂಜೆ, ಅವರ ಅಪ್ಪಮ್ಮನಿಗೆ ನಾವು ಮಾಡ್ತಿರೋಂಥ ಈ ಪೂಜೆ. ಫಸ್ಟು 500 ಬಂದು 500 ಪೂಜೆ ಮಾಡಿ, ಅದಾದಮೇಲೆ ನಮ್ಮ ಅಜ್ಜಿ ತಾತಗೆ ಫೋಟೋ ಇಟ್ಟು ಅವರಿಗೆ ಅಲ್ಲಿ ಎಲ್ಲ ಎಡೆ ಇಡ್ತೀವಿ. ಅದಾದಮೇಲೆ ಸಮಾಧಿ ಹತ್ರನೂ ಹೋಗ್ತೀವಿ. ಸಮಾಧಿ ಹತ್ರ ಹೋಗಿ ಅಲ್ಲಿನೂ ಎಡೆ ಇಟ್ಟು ಅಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತೀವಿ. ಎಲ್ಲ ಥರದ ಪೂಜೆ ಆದಮೇಲೆ ಲಾಸ್ಟಿಗೆ ನಾವು ಊಟ ಮಾಡ್ತೀವಿ. ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಪದ್ಧತಿ ಇರುತ್ತೆ. ನಮ್ಮ ಮನೆಯಲ್ಲಿ ಈ ಥರನೇ ಪದ್ಧತಿ, ನಮ್ಮ ಒಂದು ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ಮಾಡುವಂಥ ಈ ಪದ್ಧತಿ. ನಿಮ್ಮ ಕಡೆ ನೀವು ಹೇಗೆ ಮಾಡ್ತೀರಾ, ಯಾವ ಥರ ನೀವು ಮಹಾಲಯ ಅಮಾವಾಸ್ಯೆ ಮಾಡ್ತೀರಾ, ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ, ಫುಲ್ ವೀಡಿಯೋ ನೋಡಿ. ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ವೀಡಿಯೋನ ವಾಚ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು.
ಸೊ ಮನೆಯಲ್ಲೆಲ್ಲ ಪೂಜೆ ಆಯಿತು. ಇವಾಗ ಸಮಾಧಿ ಹತ್ರ ಬಂದಿದ್ವಿ. ಇದು ಅಜ್ಜಿ ತಾತವರ ಸಮಾಧಿ. ಇಲ್ಲಿ ಬಂದು ಇಲ್ಲಿ ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ಅವ್ರ ಗಡ್ಡೆಲ್ಲ ಇಟ್ಟು ಮಾವ ಎಲ್ಲ ಪೂಜೆ ಮಾಡ್ತಾರೆ. ಸೊ ಅದಾದಮೇಲೆ ನಾವು ಮನೆಗೆ ಹೋಗಿ ಸೊ ಊಟ ಮಾಡ್ತೀವಿ. ಸೊ ಊಟ ಎಲ್ಲ ಆದಮೇಲೆ ಇನ್ನೇನು ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ ಹೊರಡಬೇಕಾಗಿತ್ತು. ಸೊ ಅದಕ್ಕಿಂತ ಮುಂಚೆ ಹೊಲದ ಹತ್ರ ಹೋಗೋಣ ಅಂತ ಹೊಲದ ಹತ್ರ ಹೋಗಿದ್ವಿ. ಸೊ ಹೊಲದಲ್ಲಿ ಮೆಣಸಿನ್ಕಾಯಿ, ಕನಕಾಂಬರ ಹೂವು ಆ್ಯಂಡ್ ಜೋಳ, ರೇಷ್ಮೆ ಸುಮಾರು ಎಲ್ಲ ಹಾಕಿದ್ದಾರೆ. ಸೊ ಅದನ್ನ ನೋಡಿಕೊಂಡು ಸ್ವಲ್ಪ ಏನೇನು ಬೇಕು ಐಟಮ್ಸ್ ಎಲ್ಲ ಮನೆಗೆಲ್ಲ ತೊಗೊಂಡು ಸೊ ರಿಟರ್ನ್ ನಾವು ಬ್ಯಾಂಗ್ಳೂರಿಗೆ ಬಂದ್ವಿ. ಸೊ ನೋಡಿ ಸೊ ಫೈನಲಿ ತುಂಬ ಚೆನ್ನಾಗಾಯಿತು. ಆ ಹಿರಿಯರ ಒಂದು ಪೂಜೆ, ಹಿರಿಯರ ಹಬ್ಬ. ಸೊ ಆಮೇಲೆ ನಾವು ತೋಟಕ್ಕೆ ಹೊಲದ ಹತ್ರ ಬಂದ್ವಿ. ಸೊ ಇದೇ ಹೊಲ ನೋಡಿ, ಅಂದರೆ ನಮ್ಮೊಬ್ಬರದೇ ಹೊಲ ಅಲ್ಲ, 6 ಜನ ಮಾವಂದಿರಿದ್ದಾರೆ. ಸೊ ಪ್ರತಿಯೊಬ್ಬರದ್ದು ಹೊಲ ಇಲ್ಲಿ ಒಂದೇ ಕಡೆ ಇದೆ, ಒಬ್ಬೊಬ್ಬರು ಒಂದೊಂದು ಕಡೆ ಇದೆ. ಇಲ್ಲಿ ನಾವು ಕನಕಾಂಬರ ಹೂವು ಹಾಕಿದ್ದೀವಿ ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಹಾಕಿದ್ದಾರೆ, ಮತ್ತು ಜೋಳ ಹಾಕಿದ್ದಾರೆ. ಕೆಲವು ಚಿಕ್ಕ ಮಾವ ಅವರು ರೇಷ್ಮೆ ಹುಳ ಬೇಯಿಸ್ತಾ ಇದ್ದಾರೆ.
ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಐಟಮ್ಸ್ ಎಲ್ಲ ತೊಗೊಂಡ್ವಿ. ಆಮೇಲೆ ಬೆಂಗಳೂರಿಗೆ ಬಂದ್ವಿ. ಸೊ ನೋಡಿರಲ್ಲ ಫ್ರೆಂಡ್, ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಹೋಗಬೇಡಿ. ಸೊ ಆ ಹಿರಿಯರ ಆಶೀರ್ವಾದ ನಿಮಗೆಲ್ಲರಿಗೂ, ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಪ್ರತಿಯೊಬ್ಬರಿಗೂ ಆ ಆಶೀರ್ವಾದ, ಹಿರಿಯರ ಆಶೀರ್ವಾದ ನಿಮಗೆ ಸಿಗಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಸೊ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ share, like and comment. Thank you so much. Bye friends, love you lot.